ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ಅಗೇನ್ ರೀಸನಿಂಗ್ ಅಲ್ಲಿನೇ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ರೀಸನಿಂಗ್ ಅಲ್ಲಿ ಮೇನ್ ಏನಂದ್ರೆ SSC ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಗಳು. ಸೊ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಅದಾವ. ಸೊ ಅದಕ್ಕಾಗಿ ಈ ವಿಡಿಯೋನ ಯಾರು ನೋಡ್ತಿರ್ತಿರಲ್ಲ ಕಂಟಿನ್ಯೂಸ್ ಆಗಿ ನೋಡ್ರಿ. ಸೊ 100% ನಿಮಗೆ ಈ ವಿಡಿಯೋದಿಂದ ಯೂಸ್ ಆಗೇ ಆಗತ್ತೆ. SSC ಅಲ್ಲಿ ಆಗಿರ್ಬೋದು, RRB ಆಗಿರ್ಬೋದು, ಅದೇ ರೀತಿ ಬ್ಯಾಂಕಿಂಗ್ ಅಲ್ಲಿ ಕೂಡ ಆಗಿರ್ಬೋದು. ಸೊ ಹಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಯಾವ್ಯಾವಲ್ಲ, ಸೊ ಎಲ್ಲಾ ಎಕ್ಸಾಮ್ ಏನಾಗ್ತಾವ ಅಂದ್ರೆ ನಿಮ್ಮ ಕ್ವಶನ್ಸ್, ರೀಸನಿಂಗ್ ಕ್ವಶನ್ಸ್ ಇಂಪಾರ್ಟೆಂಟ್. ಸೊ ಆ ಕಾನ್ಸೆಪ್ಟ್ ಮ್ಯಾಗ ಏನ್ ಮಾಡೋಣ ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಡಿಸ್ಕಷನ್ ಮಾಡೋಣ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಯಾವ್ದೈತೆ ಅಂತ ನೋಡ್ಬೇಕು ಬನ್ರಿ. ಮೊಟ್ಟ ಮೊದಲ ಪ್ರಶ್ನೆ. ಸೊ ನೋಡ್ರಿ, ಸೆಲೆಕ್ಟ್ ದ ಕರೆಕ್ಟ್ ಇಮೇಜ್ ಇನ್ ದ ಫಾಲೋವಿಂಗ್ ಗಿವನ್ ಫಿಗರ್ ವೆನ್ ದ ಮಿರರ್ ಇಮೇಜ್ ಅಂತ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಫಿಗರ್ ಕೊಟ್ಟಾರ. ಇದ್ ಫಿಗರ್ ನೋಡ್ರಿ ಈ ತರ ಇದೆ. ಸೊ ಈ ಫಿಗರ್ ಏನ್ ಮಾಡ್ಯಾರ ಅಂದ್ರೆ ನಮ್ಗ ವಾಟರ್ ಇಮೇಜ್, ಮಿರರ್ ಇಮೇಜ್ ಅನ್ನ ಫೈಂಡ್ ಔಟ್ ಮಾಡಂತ. ಸೊ ಏನ್ ಫೈಂಡ್ ಔಟ್ ಮಾಡಂತಾರ್ರಿ? ಮಿರರ್ ಇಮೇಜ್ ಅನ್ನ ಫೈಂಡ್ ಔಟ್ ಮಾಡಂತ ಹೇಳಿದಾರೆ. ಸೊ ಈ ತರ ಇಲ್ಲಿ ಲೈನ್ ಇದಾವೆ ಟೋಟಲ್ ಆಗಿ. ಸೊ ಇಲ್ಲಿ ಇಲ್ಲೊಂದು ಡಾರ್ಕ್ ಮಾರ್ಕ್ ಇದೆ. ಸೊ ಇದನ್ನ ಲೈನ್ ನೀವು ಜೋಡಿಸಿದ್ದಾರೆ, ಪಾಯಿಂಟ್ ಇದೆ. ಸೊ ಈ ತರ ನಾವು ಮಿರರ್ ಇಮೇಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಇಲ್ಲೊಂದ ಲೈನ್ ಕೊಟ್ಟ. ಸೊ ಇದ್ ನಮ್ದು ಏನಂದ್ರೆ ಮಿರರ್ ಇದೆ. ಸೊ ಈ ಮಿರರ್ ಏನಾಗುತ್ತೆ ಅಂದ್ರೆ ರಿಫ್ಲೆಕ್ಟ್ ಯಾವ ತರ ಆಗುತ್ತೆ ಅಂದ್ರೆ ಅಪೋಸಿಟ್ ಸೈಡ್ ಆಗುತ್ತೆ. ಸೊ ಈ ಪಾಯಿಂಟ್ ಇದ್ದಿದ್ದು ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಈ ಪಾಯಿಂಟ್ ಇದ್ದಿದ್ದು ಇಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಇದು ಹೆಂಗ್ ಬರುತ್ತೆ ಅಂದ್ರೆ ಡೈಗ್ರಾಮ್ ಈ ತರ ಬರುತ್ತೆ. ಟೋಟಲ್ ಆಗಿ ಡೈಗ್ರಾಮ್ ಹೆಂಗ್ ಬರುತ್ತೆ? ಇಲ್ಲಿ ಬಂದು ಈ ಲೈನ್ ಏನಾಗುತ್ತೆ ಸ್ಟ್ರೇಟ್ ಆಗಿ ಬಂದು ಕೊಡುತ್ತೆ. ಸೊ ಹಾಗಿದ್ರೆ ಇಲ್ಲಿ ಎಷ್ಟು ಲೈನ್ ಅವ್ರಿ? ಟೋಟಲ್ ಆಗಿ 1 2 3 4 5 6 ಒಂದು ಟೋಟಲ್ ಆಗಿ ಒಂದು 6 ಲೈನ್. 1 2 3 4 5 6 6 ಲೈನ್ಸ್. ಸೊ ಈ ಲೈನ್ ನಿಂದ ಏನಾಗೈತೆ ಅಂದ್ರೆ ಇಲ್ಲಿ ಬಂದ ಇಲ್ಲಿ ಕೊಡೈತಿ. ಸೊ ಈ ಆಮೇಲೆ ಇದೊಂದು ಲೈನ್ ಅನ್ನ ಇಲ್ಲಿ ಇಡಬೇಕು. ಸೊ ಹಾಗಿದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಆ ತರ ಯಾವ ಪಾಯಿಂಟ್ ಇದೆ ಅಂತ ನೋಡಿ. ಫಸ್ಟ್ ಈ ತುದಿಯನ್ನ ಈಚೆಗಡೆ ಸೈಡ್ ಅಂದ್ರೆ ಈಚೆಗಡೆ ಸೈಡ್ ತುದಿ ಇರ್ತೈತಿ. ಇಲ್ಲಿ ತುದಿ ಇಲ್ಲೇ ಇದೆ, ಇತರದ್ದು ಕೂಡ ತುದಿ ಇಲ್ಲೇ ಇದೆ. ಹಾ, ಇದು ಕೂಡ ತುದಿ ಇಲ್ಲಿದೆ, ಇತರದ್ದು ಕೂಡ ಸೇಮ್ ಇಲ್ಲೇ ಐತೆ, ಇಲ್ಲೇ ಇದೆ. ಬಟ್ ಈ ಲೈನ್ಗಳು ನೋಡ್ರಿ, ಈ ಲೈನ್ಗಳು ಎಲ್ಲಿ ಇರ್ಬೇಕಂದ್ರೆ ಇಲ್ಲಿ ತುದಿದಾಗ ಇರ್ಬೇಕು. ಬಟ್ ಈ ಲೈನ್ಗಳ ಹೆಂಗ್ ಇರ್ಬೇಕ್ರಿ? ಹಿಂಗ್ ಇರ್ಬೇಕು. ಇಲ್ಲಂದ್ರೂ ಲೈನ್ ಇಲ್ಲ, ಇದಂದ್ರೂ ಆಪ್ಷನ್ ಆಗಲ್ಲ. ಇದ್ ಲೈನ್ ಹಿಂಗಿಂಗ್ ಇದು ಕೂಡ ಆಪ್ಷನ್ ಆಗಲ್ಲ. ಇಲ್ಲಿ ಲೈನ್ ನೋಡ್ರಿ, ಇಲ್ಲಿ ಬಿಟ್ಟೈತಿ. ಸೊ ಅದಕ್ಕಾಗಿ ಇದು ಕೂಡ ಆಪ್ಷನ್ ಅಲ್ಲ. ಹಾಗಿದ್ರೆ 100% ಆಪ್ಷನ್ ನಂಬರ್ ಡಿ ನೇ ಇರ್ತೈತ್ರಿ. ಸೊ ನೆಕ್ಸ್ಟ್ ಕೂಡ ನೀವು ಚೆಕ್ ಮಾಡ್ಕೊರಿ. ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಈ ಪಾಯಿಂಟ್ ಕೂಡ ಇದೆ ಇಲ್ಲಿ, ಆಮೇಲೆ ಲೈನ್ ಕೂಡ ಇದೆ. ಸೊ ಹಾಗಿದ್ರೆ ಟೋಟಲ್ ಆಗಿ ಎಲ್ಲಾನೇ ಇದೆ. ಸೊ ಹಾಗಿದ್ರೆ ಆಪ್ಷನ್ ನಂಬರ್ ಡಿ ನ ಕರೆಕ್ಟ್. ಮಿರರ್ ಇಮೇಜ್ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ರೀ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್. ಫಾರ್ ಎಕ್ಸಾಂಪಲ್ ಇದ್ರದ್ದು ವಾಟರ್ ಇಮೇಜ್ ಕೇಳಿದ್ರೆ ಅಂತ ಅನ್ಕೊಳ್ಳಿ. ವಾಟರ್ ಇಮೇಜ್ ಅಂದ್ರೆ ಕೆಳಗಡೆ ನೋಡ್ಬೇಕು, ಹಿಂಗ್ ಉಲ್ಟಾ ರಿವರ್ಸ್ ಆಗುತ್ತೆ, ಈ ಕಡೆ ಕೆಳಗಡೆ ಬರುತ್ತೆ ಇದು. ಓಕೆನಾ? ಸೊ ಇದು ಮಿರರ್ ಇಮೇಜ್ ಅಂದ್ರೆ ಅಪೋಸಿಟ್ ಸೈಡ್ ನೋಡ್ಬೇಕು. ಓಕೆ, ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಓಕೆ, ಇಲ್ಲಿ ನೋಡ್ರಿ, ಸೆಲೆಕ್ಟ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ದಿ ಮ್ಯಾಥಮೆಟಿಕಲ್ ಸೈನ್ಸ್ ಟು ರಿಪ್ಲೇಸ್ ದ ಸ್ಟಾರ್ ಸೈನ್ಸ್ ಅಂಡ್ ಬ್ಯಾಲೆನ್ಸ್ ದ ಗಿವನ್ ಇಕ್ವೇಶನ್ ಅಂತ ಅಂದ. ಸೊ ಇಲ್ಲೊಂದ ಇಕ್ವೇಶನ್ ಕೊಟ್ಟಾರ. ಇದು ಇಕ್ವೇಶನ್ ಏನೈತೆ ಅಂದ್ರ, ಓಕೆ ಇಲ್ಲಿ ಇಕ್ವೇಶನ್ ನೋಡ್ರಿ, 5 ಇಲ್ಲಿ ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಇದ್ದದನ್ನ ಬಿಡ್ತೀನಿ. 15, ಆಮೇಲೆ ನೆಕ್ಸ್ಟ್ 320 ಇದೆ, ನೆಕ್ಸ್ಟ್ 2 ಇದೆ, ನೆಕ್ಸ್ಟ್ 45 ಇದೆ. ಸೊ ಇದು ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬರ್ತಿದೆ ಸೆಕೆಂಡರಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡ್ಯಾರ ಅಂದ್ರೆ ಸ್ಟಾರ್ ಇದ್ದಲ್ಲಿ ಏನ್ ಮಾಡಬೇಕು? ಪ್ಲಸ್ ಅನ್ನ ಆಡ್ ಮಾಡಬೇಕು. ಸ್ಟಾರ್ ಇದ್ದಲ್ಲಿ ಪ್ಲಸ್ ಅನ್ನ ಆಡ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟಾರ್ ಗೆ ಡಿವೈಡೆಡ್ ಬೈ ಅನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಸ್ಟಾರ್ ಗೆ ಇಂಟು ಅನ್ನ ನೆಕ್ಸ್ಟ್ 45 ಅಂದ್ರೆ ಮೈನಸ್ ಇದೆ, ಇಲ್ಲಿ ಮೈನಸ್. ಸೊ ಇದೆಲ್ಲ ಆನ್ಸರ್ ನನ್ನ ಸೊಲ್ಯೂಷನ್ ಬಿಡಿಸಿದ್ರೆ ನನ್ನ ಆನ್ಸರ್ 190 ಬರಬೇಕು. ಹಾಗೆ ಮಾತ್ರ ಒಂದೇ, ಹಾಗಿದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಎ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಹಾಗಿದ್ರೆ ನೋಡ್ರಿ, ಇದು ಬೋರ್ಡ್ ಮಾಸ್ ಪ್ರಕಾರ ಬಿಡಿಸ್ಬೇಕು. 5 ಪ್ಲಸ್ 15 divided by 320, 15 divided by 320 into 2 minus 45. ಸೊ ಹಾಗಿದ್ರೆ ಕರ್ತಾ ಬಿಡ್ರಿ. ಫಸ್ಟ್ ಇದನ್ನ 5ರಿಂದ ಹೋಗ್ರಿ. 5 3 15, 5 ಎಷ್ಟಲೇ ರೀ? 5 6 30, 5 6 30. ನೆಕ್ಸ್ಟ್ ಎಷ್ಟು ಉಳಿತ್ರಿ? 7 ಉಳಿತು. ನೆಕ್ಸ್ಟ್ 25, 5 4 20, 5 4 20. ನೆಕ್ಸ್ಟ್ 7ರಿಂದ ಕಟ್ತಾವ್ರಿ. 7ರಿಂದ ಇದು 3ರಿಂದ ಹೋಗಲ್ಲ. ಸೊ ಅದಕ್ಕೆ 7 ಒಂದ್ಲೆ 7 ಎಷ್ಟಲೇ ರೀ? 2 3 6, 7 8. ಸೊ ಹಾಗಿದ್ರೆ ಇದು ಆನ್ಸರ್ ಎಷ್ಟು ಬಂತು? ಲಾಸ್ಟ್ 5 ಪ್ಲಸ್ 3 ಡಿವೈಡೆಡ್ ಬೈ 32 ಇಂಟು 1 ಮಾಡ್ರಿ, ಸೇಮ್ ಆನ್ಸರ್ ಬರುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡ್ರಿ, ಮೈನಸ್ 45. ಸೊ ಇಲ್ಲಿ ಏನಂದ್ರ 3 ಡಿವೈಡೆಡ್ ಬೈ 32 ಇದೆ. ಸೊ ಇದು ಆನ್ಸರ್ ಏನ್ ಬರುತ್ತೆ ಅಂದ್ರೆ ಪಾಯಿಂಟ್ ದಾಗ ಬರುತ್ತೆ.
ಸೊ ಇಲ್ಲಿ 100% ಆಗಿ ಹೇಳ್ಬೋದು ಇದು ಆನ್ಸರ್ ಬರಂಗಿಲ್ಲ ಅಂತ, ಒಂದೇ ಆಪ್ಷನ್ ಬರಕ್ ಚಾನ್ಸ್ ಇಲ್ಲ. ಸೊ ಇಲ್ಲಿ ನಮ್ದು 190 ಅಂತ ಕ್ಲಿಯರ್ ಆಗಿರುವಂತ ವರ್ಡ್ ಇದೆ. ಸೊ ಅದಕ್ಕಾಗಿ ಒಂದೇ ಆಪ್ಷನ್ ಅನ್ನು ಏನ್ ಮಾಡ್ರಿ, ಸೊ ಇದು ಪಾಯಿಂಟ್ ಬರುತ್ತೆ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಬರೀ ಸೈನ್ ಅನ್ನ ಮಾತ್ರ ಚೇಂಜ್ ಮಾಡಬೇಕು. ಓಕೆ, ಸೈನ್ ಅನ್ನ ಮಾತ್ರ ಏನ್ ಮಾಡಬೇಕು, ಚೇಂಜಸ್ ಮಾಡಬೇಕು. ಸೈನ್ ಅನ್ನ ಮಾತ್ರ ಕ್ಯಾನ್ಸಲ್ ಮಾಡ್ತೀನಿ. ಸೊ ಹಾಗಿದ್ರೆ ಫಸ್ಟ್ ಗೆ ಏನಾಗ್ಬೇಕ್ರಿ, ಇಂಟು ಇದೆ, ಫಸ್ಟ್ ಇಂಟು, ನೆಕ್ಸ್ಟ್ ಪ್ಲಸ್ ಇದೆ, ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಡಿವೈಡೆಡ್ ಬೈ ಇದೆ, ನೆಕ್ಸ್ಟ್ ಮೈನಸ್ ಇದೆ. ಸೊ ಹಾಗಿದ್ರೆ ನೋಡ್ರಿ ಫಸ್ಟ್ ಡಿವೈಡ್ ಇದ್ದಿದ್ದನ್ನ ಮಾಡ್ಬೋದು. 5 × 15 ಹೆಂಗಿದ್ದಂಗೆ ಬರ್ತೀನಿ, 5 × 50 ಪ್ಲಸ್ 320 ಡಿವೈಡೆಡ್ ಬೈ 2 ಮೈನಸ್ 45 ಅಂತ ಇದೆ. ಸೊ ಹಾಗಿದ್ರೆ ನೋಡ್ರಿ, 2 ಒಂದ್ಲೆ 2, 2 ಒಂದ್ಲೆ 2 ರೀ, 2 ಆರ್ಲೆ 12, 0 ಹೆಂಗಿದ್ದಂಗೆ ಇಟ್ಟೆ. 2 ಒಂದ್ಲೆ 2, 160 320. ಸೊ ಹಾಗಿದ್ರೆ ಇಲ್ಲಿ 15 ಐದ್ಲೆ, 15 ಐದ್ಲೆ ಎಷ್ಟ್ರಿ, 75. 15 ಐದ್ಲೆ ಎಷ್ಟ್ರಿ ನೋಡ್ರಿ, 15 ಐದ್ಲೆ 5 ಐದ್ಲೆ 25, 5 ಒಂದ್ಲೆ 5, 6 15 ಐದ್ಲೆ ಎಷ್ಟಾಯ್ತು, 75 ಆಯ್ತು. ಸೊ ಪ್ಲಸ್ 160 ಮೈನಸ್ 45 ಬರ್ತದೆ. ಸೊ 160 ದಾಗ ಏನ್ ಮಾಡ್ರಿ ಅಂದ್ರೆ 45 ನ ಮೈನಸ್ ಮಾಡಿ 75. 160 ದಾಗ 45 ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಂದ್ರೆ ಪ್ಲಸ್ ಚಿಹ್ನೆ ಹೆಂಗಿದ್ದಂಗೆ. ಸೊ 160 ಅಲ್ಲಿ 45 ಮೈನಸ್ ಮಾಡಿದ್ರೆ 115 ಬರುತ್ತೆ. 11 ಎಷ್ಟು ಬರುತ್ತೆ, 5 ನೋಡ್ರಿ. 160 ದಾಗ ಏನ್ ಮಾಡ್ಬೇಕಂದ್ರ 45 ಅನ್ನ ಮೈನಸ್ ಮಾಡ್ಬೇಕು. 10ರಾಗ 5 ಕಳೆದ್ರೆ 5, 6ರಾಗ 5 ಕಳೆದ್ರೆ 1, 1 ಹೆಂಗಿದೆ 115 ಆಯ್ತು. ಸೊ 75 ಪ್ಲಸ್ 115, 75 ಪ್ಲಸ್ ಇದಕ್ಕೆ ಏನ್ ಮಾಡಿ 75 ನ ಪ್ಲಸ್ ಮಾಡ್ಬೋದು. 5 5 10 ಒಂದ್ ಕೈಲ ಬಂತು, 7 8 9 1 ಹೆಂಗಿದೆ. ಹಾಗಿದ್ರೆ ಇದ್ರ ಆನ್ಸರ್ ಎಷ್ಟು ಬರ್ರಿ, 190. ಸೊ ಹಾಗಿದ್ರೆ ನಮ್ದು ನೋಡ್ರಿ 190 ಅಂತ ಇದೆ. ಸೊ ಹಾಗಿದ್ರೆ ಇದು ಆಪ್ಷನ್ ನಂಬರ್ ಬಿ ನ ಕರೆಕ್ಟ್ ಆಪ್ಷನ್. ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡುವಂತ ಅವಶ್ಯಕತೆ ಇರಲಿಲ್ಲ ನಮ್ದು, ಇದು ಒಂದೇದು ರಾಂಗ್ ಬಂದಿತ್ತು. ಸೊ ಅದಕ್ಕಾಗಿ ಸೆಕೆಂಡ್ ಒನ್ ಚೆಕ್ ಮಾಡಿದೆ. ಸೊ ಈಗ ಸೆಕೆಂಡ್ ಒನ್ ಕರೆಕ್ಟ್ ಬಂದಿತ್ತು ಅಂದ್ರೆ ಥರ್ಡ್ ಆಪ್ಷನ್ ನೋಡುವಂತ ಅವಶ್ಯಕತೆ ಇಲ್ಲ. ಸೊ ಟೈಮ್ ಅನ್ನ ವೇಸ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಓಕೆ, ಹಾಗಿದ್ರೆ ಥರ್ಡ್ ಕ್ವಶನ್. ಓಕೆ, ಇಲ್ಲಿ ನೋಡ್ರಿ, DIG ಕೋಡ್ ಅನ್ನ ಏನಂತ ಬರ್ದಾರೆ, ಕೋಡ್ ಆಸ್ ಇಸ್ 25 ಅಂತ ಬರ್ದಾರೆ. CUT ಕಟ್ ಕೋಡ್ ಅನ್ನ ಏನ್ ಮಾಡ್ಯಾರ 49 ಅಂತ ಬರ್ದಾರೆ. ಸೊ ಹೌ ವಿಲ್ KICK ಕೋಡ್ ವಿಲ್ ಬಿ ರಿಟರ್ನ್ ಆಸ್ ಅಂತ ಕೇಳಿದಾರೆ. ಸೊ ಫಸ್ಟ್ DIG ಅನ್ನ ಏನಂತ ಬರ್ದಾರು 25 ಅಂತ ಬರ್ದಾರ. ಸೊ ಅದೇ ರೀತಿ CUT ಕಟ್ ಅನ್ನ ಏನ್ ಮಾಡ್ಯಾರ್ರಿ 49 ಅಂತ ಬರ್ದಾರ. ಸೊ ಹಾಗಿದ್ರೆ ನಮ್ಗೆ ಯಾವ್ದು ಕೇಳಿದಾರೆ ಅಂದ್ರೆ KICK ಅಂತ ಕೇಳಿದಾರೆ. KICK ಕೊಟ್ಟು ಏನಿದೆ ಕ್ವಶನ್ ಮಾರ್ಕ್. ಓಕೆ, ಹಾಗಿದ್ರೆ ಫಸ್ಟ್ ಒಂದು DIG ಅನ್ನ ಹೆಂಗ್ ತಗೊಂತಾರಂದ್ರ, ಓಕೆ ಓಕೆ ಡಿ ಅನ್ನುವಂತ ನಂಬರ್ ಎಷ್ಟು ಬರುತ್ತೆ, ನಮ್ದ 4 ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಡಿ ಅಂದ್ರೆ ಎಷ್ಟಿದೆ 4 ಅಂತ ಇದೆ. ಡಿ ಅಂದ್ರೆ ಎಷ್ಟೈತ್ರಿ 4. ಸೊ ಅದೇ ರೀತಿ ನೆಕ್ಸ್ಟ್ ಐ ಅಂದ್ರೆ ಎಷ್ಟಿದೆ 9. ಐ ಅಂದ್ರೆ ಎಷ್ಟಿದೆ 9 ಅಂತ ಇದೆ. ಸೊ ನೆಕ್ಸ್ಟ್ ಜಿ ಅಂದ್ರೆ ಎಷ್ಟಿದೆ, ಜಿ ಅಂದ್ರೆ 7. ಜಿ ಅಂದ್ರೆ ಎಷ್ಟಿದೆ 7 ಇದೆ. ಸೊ ಇವನ್ನ ಏನ್ ಮಾಡಿದ್ರೆ ಎಲ್ಲ ಕೂಡ್ಸ್ಬೇಕು. ಇವನ್ನೆಲ್ಲ ಕೂಡ್ಸಿದ್ರೆ ನೋಡ್ರಿ, 9 ಪ್ಲಸ್ 4 ಅನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ 13 ಆಗುತ್ತೆ. 13 ಪ್ಲಸ್ 7 ಅನ್ನ ಮಾಡಿದ್ರೆ ಎಷ್ಟಾಗುತ್ತೆ 20. ಸೊ 20ಗೆ ಏನ್ ಮಾಡ್ಯಾರ ಅಂತಾರೆ ಪ್ಲಸ್ 5 ಮಾಡ್ಯಾರ. ಹಾಗಿದ್ರೆ ಆನ್ಸರ್ ಎಷ್ಟು ಬರ್ತಾರೆ 25. ಸೊ ಇದು ಕೂಡ 25 ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಕಟ್ ಕೂಡ ಬೇಕು, CUT ಕಟ್. ಓಕೆ, ಸಿ ಅಂದ್ರೆ ನೋಡಿ, ಸಿ ಎಲ್ಲಿದೆ, ಸಿ ಆಪ್ಷನ್ ನಂಬರ್ 3 ಇದಾಗ. ಸಿ ಅಂದ್ರೆ ಎಷ್ಟ್ರಿ 3 ಪ್ಲಸ್ ನೆಕ್ಸ್ಟ್ ಯು ಅಂದ್ರೆ ಎಷ್ಟಿದೆ, ಯು ಅಂದ್ರೆ ನೋಡಿ 21. ಯು ಅಂದ್ರೆ ಎಷ್ಟಿದೆ 21. ಯು ಅಂದ್ರೆ ಎಷ್ಟು 21 ಪ್ಲಸ್ 7. ನೆಕ್ಸ್ಟ್ ಟಿ ಅಂದ್ರೆ ಎಷ್ಟು ನಂಬರ್ ಐತ್ರಿ, ಟಿ ಅಂದ್ರೆ 20. ಟಿ ಅಂದ್ರೆ ಎಷ್ಟು 20. ಸೊ ಇಲ್ಲಿ ನೋಡ್ರಿ, ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೆ 20 ಪ್ಲಸ್ 21 41. 41 ಪ್ಲಸ್ 3 ಅನ್ನ ಮಾಡಿದ್ರೆ 41 ಪ್ಲಸ್ 44 ಆಗುತ್ತೆ. 44 ಪ್ಲಸ್ 5 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 49. 49 ಬರುತ್ತೆ. ಸೊ ಅದೇ ರೀತಿ ಈಗ ನಮಗೆ ಯಾವ್ದು ಕ್ವಶನ್ ಮಾರ್ಕ್ ಅನ್ನು ಕೇಳಿದ್ರೆ KICK ಅಂತ ಕೇಳಿದಾರೆ. KICK ಅಂತ ಕೇಳಿದಾರೆ. ಸೊ KICK ಅನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಕೆ ಎಷ್ಟು ನಂಬರ್ ಇದೆ, ಕೆ ದಲ್ಲಿ 11 ನಂಬರ್ ಇದೆ. ಸೊ 11 ಕೂಡಿಸ್ಕೊರಿ. ಪ್ಲಸ್ ಐ ಎಷ್ಟು ನಂಬರ್ ಇದೆ 9 ನಂಬರ್ ಇದೆ. ಐ ಅನ್ನೋದು 9 ನಂಬರ್ ಇದೆ. ಜಸ್ಟ್ ಸಿ ಇದೆ 3 ನಂಬರ್ ಇದೆ. ನೆಕ್ಸ್ಟ್ ಕೆ ಅನ್ನೋದು ಎಷ್ಟು ನಂಬರ್ ಇದೆ 11 ನಂಬರ್ ಇದೆ. 11ನೇ ನಂಬರ್ ಇದೆ. ಸೊ ಹಾಗಿದ್ರೆ ಇವನ್ನೆಲ್ಲ ಎಲ್ಲ ಏನ್ ಮಾಡಿ ಕೂಡಿಸ್ಬೇಕು. 11 ಪ್ಲಸ್ 11 22 ಆಗುತ್ತೆ. 11 22, 22 23 24 25 ಪ್ಲಸ್ 22 ಪ್ಲಸ್ 3 ಅನ್ನು ಮಾಡಿದ್ರೆ 25 ಆಗುತ್ತೆ. 25 ಪ್ಲಸ್ 9 25 ಪ್ಲಸ್ 9 30 34 ಆಗುತ್ತೆ. ಸರ್ 34 ಆಗುತ್ತೆ. 34 ಎಷ್ಟು ಕೂಡಿಸ್ಬೇಕಂದ್ರೆ 5 ಕೂಡಿಸ್ಬೇಕು. 34 ಪ್ಲಸ್ 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 39 ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆಪ್ಷನ್ ಆಗುತ್ತೆ, ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆಗುತ್ತೆ. 100% ಯಾವ್ದು ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಕೊಟ್ಟಂತ ಕ್ವಶನ್ ಗಳನ್ನ ಏನ್ ಮಾಡ್ಬೇಕ್ರಿ, ಅಲ್ಫಾಬೆಟ್ ಅನ್ನ ಕೂಡಿಸ್ಬೇಕು. ಸೊ ಅದಕ್ಕೆ ಬಂದಂತ ಆನ್ಸರ್ ಏನ್ ಮಾಡ್ಬೇಕಂದ್ರೆ +5 ಅನ್ನ ಮಾಡ್ಬೇಕು. ಸೊ ಅದೇ ಏನಾಗುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ ಯಾವ್ದಂದ್ರೆ ಫೋರ್ತ್ ಒನ್. ಓಕೆ ನೋಡಿ, ಪೋಸ್ಟರ್ ಇಸ್ ಇಕ್ವಲ್ ಟು ಏನ್ ಕೊಟ್ಟಾರೆ ಇಲ್ಲಿ, ಪೋಸ್ಟರ್ ಈಸ್ ಕೋಡೆಡ್ ಆಸ್ 592314 ಅಂತ ಕೊಟ್ಟಾರ. DARK ಡಾರ್ಕ್ ಕೋಡೆಡ್ 8647 ಅಂತ ಕೊಟ್ಟಾರ. ಸೊ ಅದೇ ರೀತಿ ನಮಗೆ ಯಾವ್ದು ಫೈಂಡ್ ಔಟ್ ಮಾಡಂತಾರಂದ್ರ STORK ಸ್ಟಾಕ್ ಅನ್ನ ಏನ್ ಬರ್ತೈತಿ ಕೋಡ್ ಅಂತ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಪೋಸ್ಟರ್ ಅಂತ ಕೊಟ್ಟ POSTER ಪೋಸ್ಟರ್ ಅನ್ನ ಏನ್ ಬರ್ತಾರೆ 592314 ಅಂತ ಬರ್ತಾರೆ. ಸೊ ಹಾಗಿದ್ರೆ ಡಾರ್ಕ್ DARK ಡಾರ್ಕ್ ಅನ್ನ ಏನಂತ ಬರ್ತಾರೆ 8647 ಅಂತ ಬರ್ತಾರೆ. ಸೊ ನಮಗೆ ಯಾವ್ದು ಕೇಳ್ಯಾರಂದ್ರ STROK ಸ್ಟ್ರೋಕ್ ಅದಕ್ಕೆ. ಸೊ ಇದು ಸಿಂಪಲ್ ಆಗಿ ಮಾಡ್ಯಾರ. ಇದನ್ನ ಯಾವ ತರ ಕೋಡ್ ಅನ್ನ ಯೂಸ್ ಮಾಡ್ಯಾರ ಅಂದ್ರೆ STROK ಇವ್ ಎರಡು ಏನು ವರ್ಡ್ ಅನ್ನ ಕೊಟ್ಟಾರಲ್ರಿ, ಆ ಎರಡು ವರ್ಡ್ ದಾಗ ಇವೆಲ್ಲ ಆಲ್ಫಾಬೆಟ್. ಸೊ ಆ ಆಲ್ಫಾಬೆಟ್ ಯಾವ ಕೋಡ್ ಆಗುತ್ತಲ್ಲ ಡೈರೆಕ್ಟ್ ಆಗಿ ಜೋಡಿಸ್ಬಿಟ್ರೆ ನಮ್ದು ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡ್ರಿ, ಎಸ್ ಅಂದ್ರೆ ಫಸ್ಟ್ ಎಸ್ ಅಂದ್ರೆ 2 ಐತಿ, 2 ಅನ್ನ ಬರೆದ್ಬಿಟ್ರೆ ನೆಟ್. ಸೊ ಇಲ್ಲಿ ಆಪ್ಷನ್ ಎದಾಗ 2 ಇದೆ, ಬಿ ದಾಗ 2 ಇದೆ, ಆಪ್ಷನ್ ಸಿ ದಾಗಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಸಿ ಅಂತೂ ಬರಂಗಿಲ್ಲ. ನೆಕ್ಸ್ಟ್ ಆಪ್ಷನ್ ನಂಬರ್ ಡಿ ಕೂಡ ಬರಂಗಿಲ್ಲ. ಎರಡು ಆಪ್ಷನ್ ಸಿ ಅಂಡ್ ಡಿ ಕ್ಯಾನ್ಸಲ್. ಓಕೆ, ಆಪ್ಷನ್ ಎ ಮತ್ತು ಬಿ ಅನ್ನ ಮಾತ್ರ ನೋಡ್ಬೇಕು. ನೆಕ್ಸ್ಟ್ ನೋಡಿ, ಟಿ ಅಂದ್ರೆ ಎಷ್ಟು ನಂಬರ್ ಐತ್ರಿ, ಟಿ ಅಂದ್ರೆ ಇಲ್ಲಿ ಎಷ್ಟಿದೆ 3 ಇದೆ. ಟಿ ಅಂದ್ರೆ 3 ಆಪ್ಷನ್ ಎ ದಾಗೂ ಇದೆ, ಬಿ ದಾಗೂ ಇದೆ. ನೆಕ್ಸ್ಟ್ ಆರ್ ಅಂದ್ರೆ 4 ಬರ್ಬೇಕು ನೋಡಿ. ಆರ್ ಅಂದ್ರೆ ಏನು 4 ಆಪ್ಷನ್ ಎ ದಾಗೂ ಐತಿ, ಬಿ ದಾಗೂ ಐತಿ. ನೆಕ್ಸ್ಟ್ ಆರ್ ಅದ ನಂತರ ಓ ಎಲ್ಲೈತ್ರಿ, ಓ ಅಂದ್ರೆ 9 ಎಲ್ಲೈತಿ ನೋಡ್ರಿ. 9 ಆಪ್ಷನ್ ಎ ದಾಗೂ ಐತಿ, ಬಿ ದಾಗೂ ಐತಿ. ನೆಕ್ಸ್ಟ್ ನೋಡ್ರಿ, ಕೆ ಅಂದ್ರೆ ಎಷ್ಟೈತ್ರಿ 7 ಎಲ್ಲೈತಿ. ಕೆ ಅಂದ್ರೆ 7 ಆಪ್ಷನ್ ಬಿ ದಾಗಿದೆ. 100% ಆಪ್ಷನ್ ಬಿ ನ ಕರೆಕ್ಟ್. ಸೊ ನೆಕ್ಸ್ಟ್ ಆಪ್ಷನ್ ಲಾಸ್ಟ್ ಇ ಒಂದ್ ನೋಡ್ರಿ, ಇ ಅಂದ್ರೆ ಎಷ್ಟೈತ್ರಿ 1 ಇದೆ. ಸೊ ಹಾಗಿದ್ರೆ 100% ಒಂದು ಬರುತ್ತೆ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಂಥ ಕ್ವಶನ್ ಇದ್ದಾಗ ನೀವ್ ಏನ್ ಮಾಡ್ಬೇಕಂದ್ರೆ ರಿವರ್ಸ್ ಇದ್ದಿದ್ ನೋಡಿ ಬಿಡ್ಬೇಡಿ. ರಿವರ್ಸ್ ಇದೆ, ಇಲ್ಲಿ 1 ಇದೆ, ಇಲ್ಲಿ 7 ಇದೆ. ನಮ್ದು ಯಾವ್ದು ಬರ್ಬೇಕ್ರಿ, ಇ ಅಂದ್ರೆ ಎಷ್ಟು ಬರ್ಬೇಕು 1 ಬರ್ಬೇಕು. ಆಪ್ಷನ್ ನಂಬರ್ ಬಿ ನ ಕರೆಕ್ಟ್. ಸೊ ಸಿಂಪಲ್ ಆಗಿ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಂದ್ರೆ ಕ್ವಶನ್ ನಂಬರ್ 5th. ಸೊ 5th ಕ್ವಶನ್. ಓಕೆ, ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಫಾಲೋವಿಂಗ್ ಫಿಗರ್ ಅಂತ ಕೇಳಿದ್ರು. ಹೌ ಮೆನಿ ಸ್ಕ್ವೇರ್ಸ್ ಅಂತ ಕೇಳಿದ್ರು. ಇಲ್ಲಿ ಸ್ಕ್ವೇರ್ಸ್ ಅಂದ್ರೆ ನೋಡ್ರಿ, ಸ್ಕ್ವೇರ್ ಅಂದ್ರೆ ಯಾವ ತರ ಇರ್ಬೇಕು, ಅದರದ ಲೆಂತ್ ಮತ್ತು ಬ್ರೆಡ್ತ್ ಎರಡು ಸೇಮ್ ಈ ತರ ಸ್ಕ್ವೇರ್ ಹೊಂದಿರ್ಬೇಕು. ಸೊ ಹಾಗಿದ್ರೆ ಇಂಥವು ಎಷ್ಟು ಇದಾವ ಇದ್ರೊಳಗ ಅಂತ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಒಂದ್ ಸೆಕೆಂಡ್ ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಫಸ್ಟ್ ಒಂದು ನೋಡ್ರಿ, ಇದು ಒಂದು ಕಾಲಮ್ 1. ಸೊ ಇದನ್ನ ಲೈನ್ ಅನ್ನ ಬಿಟ್ಬಿಡ್ರಿ. ಲೈನ್ ಅನ್ನ ಬಿಟ್ರೆ ಇದೊಂದು 2 ಆಗುತ್ತೆ, ಇದು 3, ಇದು 4 ಆಗುತ್ತೆ. ಸೊ ಅದೇ ರೀತಿ ನೋಡ್ರಿ, ದೊಡ್ಡದು ಅಂತ ಆಗುತ್ತೆ. ಟೋಟಲ್ ಆಗಿ ಬಂದಿರೋದು ದೊಡ್ಡದು. ಹಾಗಿದ್ರೆ ಇಲ್ಲಿ ಟೋಟಲ್ ಆಗಿ ಎಷ್ಟದು 5 ಸ್ಕ್ವೇರ್, 5 ಆದ ನಂತರ ನೆಕ್ಸ್ಟ್ 6, 7, 8, 9. ಸೊ ಅದೇ ರೀತಿ ದೊಡ್ಡದು. ನೆಕ್ಸ್ಟ್ ಎಷ್ಟಾಯ್ತ್ರಿ 10. ಟೋಟಲ್ ಆಗಿ ಎಷ್ಟು ಐತ್ರಿ ಇಲ್ಲಿ ತನ 10 ಐತಿ. ಸೊ 10 ಅದನ್ನ ನೆಕ್ಸ್ಟ್ ಇದೊಂದು 11 ರೀ. 11 ಇಲ್ಲಿ ನಡುವಂತ್ರು ಯಾವುದೇ ರೀತಿಯಾದಂತ ಸ್ಕ್ವೇರ್ ಇಲ್ಲ. 11 ಆದ್ರೆ ನೆಕ್ಸ್ಟ್ ಇದೊಂದು 11, ಇದೊಂದು 12 ಆಯ್ತ್ರಿ. 12 ಆಮೇಲೆ ನೆಕ್ಸ್ಟ್ ಇದೊಂದು ಕಾಲಮ್ ನೋಡಿ. ನೆಕ್ಸ್ಟ್ ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಇದೊಂದು ನೋಡ್ರಿ ನಂಬರ್, ಇದೊಂದು 11 ಇದ್ದಿದ್ದ 12 ಆಗಿದ್ದು. ಟೋಟಲ್ ಆಗಿ ಇದೊಂದ್ರಿ 13. ಇದೊಂದು ಯಾವ್ದು 13. ನೆಕ್ಸ್ಟ್ ಲಾಸ್ಟ್ ಒಂದು ದೊಡ್ಡದೊಂದು ಬರ್ತೈತಿ, ಅದ ಯಾವ್ದು ಇದು ದೊಡ್ಡ ಕಾಲಮ್. ಸೊ ಇದನ್ನ 13 ಪ್ಲಸ್ 1 ಮಾಡಿದ್ರೆ ಟೋಟಲ್ ಆಗಿ 14 ಕಾಲಮ್. ಸೊ ಹಾಗಿದ್ರೆ ಟೋಟಲ್ ಆಗಿರುವಂತ ಡಯಾಗ್ರಾಮ್ ಸ್ಕ್ವೇರ್ ಗಳ ಸಂಖ್ಯೆ ಎಷ್ಟಂದ್ರೆ 14 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್. 14 ಸ್ಕ್ವೇರ್ ಅದಾವ ಟೋಟಲ್. ಸೊ ಇಲ್ಲಿ 5 ಅದಾವು, ಇದ್ರಾಗ 5 ರೀ. ಸೊ ಇಲ್ಲಿ 5 ಅದಾವು ಟೋಟಲ್ ಆಗಿ, ಇದ್ರಾಗ 5 ಅದಾವು. ಕಲರ್ ಯಾವುದು ಇದ್ರಾಗ 5 ಅದಾವು, ಇದ್ರಾಗ 5 ಅದಾವು. ಸೊ ಇದೊಂದು 6, ಇದೊಂದು 7, ಇದೊಂದು 8. ಸಾರಿ 5, 5, 10, 10, 1, 11, 12, ದೊಡ್ಡದೊಂದು 13, ಅದಕ್ಕಿಂತ ದೊಡ್ಡದು 14. ಸೊ ಟೋಟಲ್ ಆಗಿರುವಂತ ಸ್ಕ್ವೇರ್ ಗಳ ಸಂಖ್ಯೆ ಎಷ್ಟಂದ್ರೆ 14. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದ್ರೆ 6th. ಓಕೆ ನೋಡಿ, select the number pair which two numbers are related to the in the same way as the two numbers of the following pair ಅಂತ ಕೇಳಿದೆ. ಸೊ ಇಲ್ಲಿ 36 ಅಂತ ಏನ್ ಬರ್ದಾರಲ್ರಿ, 36 ಅಂತ ಬರ್ದಾರಲ್ಲ,
ಸೊ ಇದ ಟೈಪ್ ಆಗಿ ಏನಂತಂದ್ರೆ ಕೆಳಗೊಂದು ಆಪ್ಷನ್ ಐತಂತ. ಸೊ ಹಾಗಿದ್ರೆ ಆ ಆಪ್ಷನ್ ಯಾವ್ದು ಅಂತ ನೀವು ಫೈಂಡ್ ಮಾಡಿ. ಸೊ ಈ 36 ಹೆಂಗ್ ಬಂತಂತ ಬೇಕಲ್ಲ ಫಸ್ಟ್ ಕೆಲ 36 ಹೆಂಗ್ ಬಂದಿತ್ತಂದ್ರಿ 3 into 6 ಮಾಡ್ಯಾರ. 3 into 6 ಮಾಡಿದ್ರೆ ಎಷ್ಟು ಬರುತ್ತೆ? 6 3 18. ಮತ್ 18ಗೆ ಏನ್ ಮಾಡ್ಯಾರ ಅಂದ್ರೆ ಇಂಟು 2 ಮಾಡಿದಾರೆ. 18 ಎಷ್ಟ್ರಿ? 36. ಸೊ ಹಾಗಿದ್ರೆ ಇದ ಟೈಪ್ ದಾಗ ತಳಗಿಂದ ಯಾವ್ದು ಬರ್ತೈತಿ ನಾವ್ ಏನ್ ಮಾಡ್ಬೇಕಂದ್ರೆ ಫೈಂಡ್ ಔಟ್ ಮಾಡ್ಬೇಕು. ಈಗ ಇದ ಟೈಪ್ ದಾಗ ಯಾವ್ದು ಬರ್ತೈತಿ ಅಂತ ಕೆಳಗಿಂದ ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಿದ್ರೆ ನೆಕ್ಸ್ಟ್ ಫಸ್ಟ್ ಒಂದು ನೋಡಿ 45 ಅಂತ ಇದೆ. 45 4 into 5 ಮಾಡುದು ಫಸ್ಟ್. 4 into 5 5 4 ಎಷ್ಟು? 20. 22 ಎಷ್ಟು? 40 ಬರುತ್ತೆ. 22 40. ಹಾಗಿದ್ರೆ ಫಸ್ಟ್ ಆಪ್ಷನ್ 50 ಇದೆ. ಹಾಗಿದ್ರೆ ಫಸ್ಟ್ ಆಪ್ಷನ್ ಅಲ್ಲ. ಸೊ ನೆಕ್ಸ್ಟ್ ಒಂದು 21 ಇದೆ. 2 into 1 2 into 1 ಮಾಡಿದ್ರೆ ಎಷ್ಟು ಬರುತ್ತೆ? 2 ಅಂತ ಬರುತ್ತೆ. ಇದಕ್ಕೆ ಮತ್ತೆ ಇಂಟು 2 ಮಾಡ್ಬೇಕು. 2 into 2 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 4 ಬರಬೇಕಾಯ್ತು. ಬಟ್ ಇಲ್ಲಿ 50 ಒಂದಿದೆ, ಇದು ಕೂಡ ಆಪ್ಷನ್ ಅಲ್ಲ. ಸೊ ನೆಕ್ಸ್ಟ್ ಥರ್ಡ್ ಒಂದು ನೋಡಿ 57 ಅಂತ ಇದೆ. 5 into 7 ಮಾಡ್ಬೇಕು. 5 into 7 5 into 7 5 ಎಷ್ಟ್ರಿ? 35. ಈ 35ಗೆ ಇಂಟು 2 ಅನ್ನು ಮಾಡಿದ್ರೆ ಎಷ್ಟು ಬರುತ್ತೆ? ಆನ್ಸರ್ 70 ಅಂತ ಬರುತ್ತೆ. ಬಟ್ ಇಲ್ಲಿ 15 ಇದೆ, ಇದು ಕೂಡ ಆಪ್ಷನ್ ಅಲ್ಲ. 100% ಆಪ್ಷನ್ ನಂಬರ್ ಡಿ ನೇ ಇರುತ್ತೆ. ಒಂದ್ಸಲ ಚೆಕ್ ಮಾಡಿಬೇಕಾಗುತ್ತೆ. 27 2 into 7 7ರಲ್ಲಿ ಎಷ್ಟ್ರಿ? 14. 14ಕ್ಕೆ ಏನ್ ಮಾಡ್ಬೇಕಂದ್ರೆ ಇಂಟು 2 ಮಾಡ್ಬೇಕು. 14ರಲ್ಲಿ ಎಷ್ಟ್ರಿ? 28. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು? ಆಪ್ಷನ್ ನಂಬರ್ ಡಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದ್ರಿ? 7th ಕ್ವಶನ್, 7ನೇ ಕ್ವಶನ್. ಓಕೆ, 3 in the following 4 are alike and 1 ಏನೈತಂದ್ರೆ ಸೇಮ್ ಐತ್ರಿ. ಅಂದ್ರೆ ಈ 4 ಏನಿತ್ತಂದ್ರ ಒಂದ್ ಏನೈತಂದ್ರೆ ಡಿಫ್ರೆಂಟ್ ಐತಿ. ಸೊ ಉಳಿದ ಎಲ್ಲ ಎಂತ ಸೇಮ್ ಇದಾವ. ಸೊ ಹಾಗಿದ್ರೆ ಅದು ಡಿಫ್ರೆಂಟ್ ಇದ್ದಿದ್ದು ಯಾವ್ದೈತಿ ನಾವು ಫೈಂಡ್ ಔಟ್ ಮಾಡ್ಬೇಕು. ಡಿಫ್ರೆಂಟ್ ಒಂದ್ ಐತಲ್ಲ, ಸೊ ಅದನ್ನು ನಾವ್ ಏನ್ ಮಾಡ್ಬೇಕು? ಫೈಂಡ್ ಔಟ್ ಮಾಡ್ಬೇಕು. ಸೊ ಇವೆಲ್ಲ ನಂಬರ್ ಗಳನ್ನ ನೋಡಕತ್ರ ಯಾವ್ದೋ ಒಂದು ನಂಬರ್ ದಿಂದ ಡಿವೈಡ್ ಮಾಡಿದ್ರೆ ಏನಾಗತ್ತಂದ್ರೆ ಇವೆಲ್ಲ ಡಿವಿಸಿಬಲ್ ಆಗ್ತಾವ ಅಂತ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಆ ನಂಬರ್ ಯಾವುದು ಅಂತ ಫೈಂಡ್ ಔಟ್. ಸೊ ಹಾಗಿದ್ರೆ ಈಗ 126 ಅಂತ ಇದೆ. ಫಸ್ಟ್ ನಂಬರ್ ಯಾವ್ದಂದ್ರೆ 126 ಇದೆ. ಸೊ ಇದ 126 ಅನ್ನ ನೋಡಕತ್ರ ಇಲ್ಲಿ ನೋಡ್ರಿ 3ರಿಂದ ಡಿವೈಡ್ ಆಗುತ್ತ. ಓಕೆ, 2ರಿಂದ ಕೂಡ ಆಗತ್ತ. 3ರಿಂದ ಓಕೆ 3ರಿಂದ ಕೂಡ ಆಗತ್ತ. ಸೊ ಅದೇ ರೀತಿ 4ರಿಂದ ಆಗತ್ತ. ಬಟ್ ಇವ್ರು ಕೊಟ್ಟಂತ ನಂಬರ್ ಯಾವ್ದೈತೆ ಅಂದ್ರೆ 7 ದಿಂದ ನಾವ್ ಏನ್ ಮಾಡ್ಬೇಕ್ರಿ? ಡಿವೈಡ್ ಆಗುತ್ತೆ. 7 ದಿಂದ ಚೆಕ್ ಮಾಡಿ. ಓಕೆ, 7ರಿಂದ ಇವೆಲ್ಲ ಏನಾಗ್ತಾವ ಅಂದ್ರೆ ಕೊಟ್ಟಂತ ನಂಬರ್ಗಳು 3 ನಂಬರ್ಗಳು 7ರಿಂದ ಡಿವೈಡ್ ಆಗುತ್ತೆ. ಒಂದು ಮಾತ್ರ 7ರಿಂದ ಡಿವೈಡ್ ಆಗಲ್ಲ. ಸೊ ಹಾಗಿದ್ರೆ ಒಂದ್ ಅದು ಯಾವ್ದು ಡಿವೈಡ್ ಆಗಲ್ಲ, ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ಬೇಕು. ಸೊ ಹಾಗಿದ್ರೆ ನೋಡ್ರಿ 7 ಎಷ್ಟಲೇ? 7 ಒಂದ್ಲೆ 7 ಮ್ಯಾಗ ಎಷ್ಟು ಉಳಿತ್ರಿ? 8 9 10 11 12 5 ಉಳಿತ 50. 7 ಎಷ್ಟಲೇ? 50. 7 3 21 7 4 28 8 7 50. 8 ಡಿವೈಡ್ ಆಗುತ್ತೆ. 8 7 7 8 56 ಆಗುತ್ತೆ. ಅಂದ್ರೆ ಇದೇನಾಯ್ತು? ಕಂಪ್ಲೀಟ್ಲಿ ಡಿವಿಸಿಬಲ್ ಆಯ್ತು. ಹಾಗಿದ್ರೆ ಇದು ಆಪ್ಷನ್. ಸೊ ನೆಕ್ಸ್ಟ್ 189 ನೋಡು. 189 ಡಿವೈಡೆಡ್ ಬೈ 7 ಮಾಡಬೇಕು. 7 ಒಂದೇ 7 7ರಲ್ಲಿ 14 7 ಮೂರಲೆ 21 ಆಗುತ್ತೆ. ಸೊ ಅದಕ್ಕಾಗಿ 7ರಲ್ಲಿ 14 ತಗೋತೀನಿ. 14 ತಗೊಂಡ್ರೆ ಮ್ಯಾಗ 4 ಉಳಿತು. 18 ಐತಿ. 4 49 7 ಒಳ್ಳೆ 49. ಇದು ಕೂಡ ಏನಾಯ್ತು? ಕಂಪ್ಲೀಟ್ಲಿ ಡಿವಿಸಿಬಲ್ ಆಯ್ತು. ಸೊ ನೆಕ್ಸ್ಟ್ 254 ಅನ್ನೋದು 254 ಡಿವೈಡೆಡ್ ಬೈ 7. ಸೊ ಇದನ್ನ ನೋಡ್ರಿ 7 ಒಂದೇ 7 7ರಲ್ಲಿ 14 7 ಮೂರಲೆ 21 7 4 28 ಆಗುತ್ತೆ. ಸೊ ದೊಡ್ಡದಾಗುತ್ತೆ. ಸೊ 7 ಮೂರಲೆ 21 ಅನ್ನು ತಗೊಂಡ್ರೆ ಇಲ್ಲೂ ಕೂಡ 4 ಉಳಿತು. 44 ಅನ್ನೋದು 7 ಮಡಿಗಿಲ್ಲ. 4 ಒಂದ್ಲೆ 4 7 ಒಂದ್ಲೆ 7 7 14 7 ಮೂರಲೆ 21 7 4 28 7 ಐತೆ 35 7 6ಲೆ 42 42 ಮ್ಯಾಗ 7 ಉಳಿಯಾಕೈತಿ. ರಿಮೈನಿಂಗ್ ಪಾಯಿಂಟ್ ಕೊಟ್ಟು 25 7 ಒಂದ್ಲೆ 7 7 ಅದಕ್ಕೆ 7 ಮೂರ 21 ಆಗುತ್ತೆ. ಹಂಗಂದ್ರೆ 36.2 ಆಗತ್ತೆ. ಸೊ ಪಾಯಿಂಟ್ ಮ್ಯಾಗ ಬರತ್ತೆ. ಸೊ ಆದ್ರೂ ಕೂಡ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಆಗತ್ತೆ. ಸೊ ಲಾಸ್ಟ್ ಒಂದು ಚೆಕ್ ಮಾಡಿ 217 ಡಿವೈಡೆಡ್. ಸೊ ಇದನ್ನ ನೋಡ್ರಲ್ಲಿ 7 7 ಮೂರಲೆ 21 7 ಒಂದೇ 7 ಇದು ಕೂಡ ಏನಾಗುತ್ತೆ? ಕಂಪ್ಲೀಟ್ಲಿ ಡಿವಿಸಿಬಲ್ ಆಗತ್ತೆ. ಸೊ ಇಂಥ ಕ್ವಶನ್ ಗಳ ಬಂದಾಗ ಏನ್ ಮಾಡ್ಬೇಕಂದ್ರಿ 3 ಆಗಿರ್ಬೋದು 7 ಆಗಿರ್ಬೋದು 9 ಆಗಿರ್ಬೋದು ಇವು ನಂಬರ್ ಇಂದ ಕಂಪ್ಲೀಟ್ಲಿ ಕೊಟ್ಟಿರ್ತಾರೆ. ನಿಯರ್ಲಿ ಇಂಥ ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಡಿವಿಸಿಬಲ್ ಆಗುತ್ತೋ ಇಲ್ಲ ಚೆಕ್ ಮಾಡ್ಬೇಕು. ಫಸ್ಟ್ 3ರಿಂದ ನೋಡ್ಬೇಕ್ರಿ, 7ರಿಂದ ನೋಡ್ಬೇಕು, 9. ಸೊ ಇವ್ ನಿಯರ್ಲಿ ಇವ್ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು? ಆಪ್ಷನ್ ನಂಬರ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಯಾಕಂದ್ರೆ ಇದು 36 ಪಾಯಿಂಟ್ ಸಮಥಿಂಗ್ ಬರತ್ತೆ. ಇವೆಲ್ಲ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗದವು. ಸೊ ಅದಕ್ಕಾಗಿ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಬೈ ದ ಫಾಲೋಯಿಂಗ್ ಪೇಪರ್ ವಿಚ್ ಆಫ್ ದ ಫಾಲೋಯಿಂಗ್ ಬಾಕ್ಸ್ ಕೆನಾಟ್ ಬಿ ಮೇಡ್ ಅಂತ ಕೇಳಿದ್ದಾರೆ. ಸೊ ಇದೊಂದು ಪೇಪರ್ ಇದೆ. ಸೊ ಇಲ್ಲಿ ಅಪೋಸಿಟ್ ಹೆಂಗ್ ನಂಬರ್ ಬರ್ತಾವ ಅಂತ ನಾವು ನೋಡಿ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ನೋಡ್ರಿ
ಸೊ ಫಸ್ಟ್ ಈ ಪೈ ಅನ್ನೋದು ಐತಲ್ರಿ, ಪೈ ಅನ್ನೋದು ಯಾವ ತರ ಅಪೋಸಿಟ್ ಬರುತ್ತೆ ಅಂದ್ರೆ ಈ ತರ. ಪೈ ಅನ್ನೋದು ಯಾವ ತರ ಅಪೋಸಿಟ್ ಬರುತ್ತಾ, ಅಪೋಸಿಟ್ ಸೊ ಹಾಗಿದ್ರೆ ನೆಕ್ಸ್ಟ್ ನೋಡಿ, ಈ ಬೀಟಾ ಅನ್ನೋದು ಯಾವ ತರ ಅಪೋಸಿಟ್ ಬರುತ್ತೆ ಅಂದ್ರೆ ಅಲ್ಫಾ ಅಪೋಸಿಟ್ ಬರುತ್ತೆ. ಇದು ಬೀಟಾ ಅನ್ನೋದು ಯಾವ ತರ ಅಪೋಸಿಟ್ ಬರುತ್ತೆ, ಅಲ್ಫಾದ ಅಪೋಸಿಟ್ ಬರುತ್ತೆ. ಸೊ ಟೀಟಾ ಅನ್ನೋದು ಯಾವ ತರ ಅಪೋಸಿಟ್ ಬರುತ್ತೆ, ಸಿಗ್ಮಾದ ಅಪೋಸಿಟ್ ಬರುತ್ತೆ. ಟೀಟಾ ಅನ್ನೋದು ಯಾವ ತರ ಅಪೋಸಿಟ್ ಬರುತ್ತೆ, ಈ ಸಮೇಶನ್ ಅಪೋಸಿಟ್ ಬರುತ್ತೆ ಮತ್ತು ಸಮೇಶನ್. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ ನಾವು ನೋಡಕಂದ್ರೆ ಈಗ ಯಾವ ಎತ್ತರ ಅಪೋಸಿಟ್ ಇದೆ. ಸೊ ಅಪೋಸಿಟ್ ಇದ್ದಿದ್ದು ಸೇಮ್ ಸೇಮ್ ಬಾಕ್ಸ್ ಆದ್ರೂ ಬರಲ್ಲ. ಸೊ ಇಲ್ಲಿ ಏನಂದ್ರೆ ಕೆನಾಟ್ ಫಾರ್ಮ್ ಅಂತ ಕೊಟ್ಟಾರ, ಕೆನಾಟ್ ಅಂತ ಮೆನ್ಷನ್ ಮಾಡ್ಯಾರ. ಸೊ ಹಾಗಿದ್ರೆ ಇದ್ರಾಗ ಯಾವ್ದು ಬರಂಗಿಲ್ಲ ಅಂತ ನಾವು ಈಸಿ ಫೈಂಡ್ ಔಟ್ ಮಾಡ್ಬೇಕು. ಈಗ ನೋಡ್ರಿ, ಈಗ ಫಸ್ಟ್ ಆಪ್ಷನ್ ನೋಡ್ರಿ, ಫಸ್ಟ್ ಯಾವ್ದಿದೆ, ಸಮೇಶನ್ ಇಲ್ಲಿದೆ. ಸೊ ನೆಕ್ಸ್ಟ್ ನೋಡಿ, ಪೈ ಅಂತ ಇದೆ, ಸಮೇಶನ್ ಆಯ್ತು. ನೆಕ್ಸ್ಟ್ ಪೈ ಇಲ್ಲಿದೆ, ಓಕೆ ಇದು ಓಕೆ ಆಗ್ಬೋದು. ನೆಕ್ಸ್ಟ್ ಯಾವ್ದಿದೆ, ಟೀಟಾ ಅಂತ ಇದೆ, ಟೀಟಾ ಅಂತ ಇಲ್ಲಿದೆ. ಸೊ ಇಲ್ಲಿ ನೋಡ್ರಿ, ಈ ತರ ಅಪೋಸಿಟ್ ಇದು ಬರಬೇಕು ಹೊರತಾಗಿ ಇಲ್ಲಿ ಎರಡು ಒಂದ ಕಡೆ ಬಂದಾವ, ಎರಡು ಎಂದಾಗ್ರಿ ಒಂದ ಕಡೆ ಬಂದಾವ. ಎಲ್ಲಿದೆ ಟೀಟಾ ಮತ್ತು ಸಾರಿ ಇದು ಟೀಟಾ ಮತ್ತು ಸಮೇಶನ್ ಇದ 100% ಕರೆಕ್ಟ್ ಆನ್ಸರ್ ಆಪ್ಷನ್ ಏನ. ಯಾಕಂದ್ರೆ ಒಂದತ್ರ ಸೇಮ್ ಇದ್ರು ಬರಾಕ ಹೋಗ್ಬಾರ್ದು, ಅಪೋಸಿಟ್ ಇದ್ದು ಅಂದ್ರೆ ಅವಂತಲ್ಲಿ ಶೋನ ಆಗ್ಬಾರ್ದು. ಸೊ ಬೇಕಾದ್ರೆ ನೆಕ್ಸ್ಟ್ ಚೆಕ್ ಮಾಡ್ರಿ, ಟೀಟಾ ಇದೆ, ಟೀಟಾ ಇಲ್ಲಿದೆ, ಓಕೆ ಕರೆಕ್ಟ್. ನೆಕ್ಸ್ಟ್ ಇದು ನಮ್ಮ ಕರೆಕ್ಟ್ ಇದೆ. ಸೊ ಅಲ್ಫಾ, ಇವೆಲ್ಲ ಮೂರು ಮೂರು ಬೇರೆ. ಸೊ ನೆಕ್ಸ್ಟ್ ಒಂದು ಸಮೇಶನ್, ನೆಕ್ಸ್ಟ್ ಇದು ಬಂದಿದೆ ಕರೆಕ್ಟ್ ಇದೆ, ಅಲ್ಫಾ. ನೆಕ್ಸ್ಟ್ ಅಲ್ಫಾ, ಇಲ್ಲಿ ಎಲ್ಲ ಮೂರು ಬೇರೆ ಬೇರೆ ಇದಾವೆ. ಸೊ ಹಾಗಿದ್ರೆ ಇದು ಕೂಡ ಅಪೋಸಿಟ್ ದಾಗ ಐತೆ, ಕರೆಕ್ಟ್ ಇದೆ. ಸೊ ಇದು ನೆಕ್ಸ್ಟ್ ಬೀಟಾ, ನೆಕ್ಸ್ಟ್ ಪೈ, ಓಕೆ ನೆಕ್ಸ್ಟ್ ಥೀಟಾ. ಸೊ ಇವು ಮೂರು ಕೂಡ ಏನವು ಡಿಫ್ರೆಂಟ್ ಬಂದವು. ಸೊ ಹಾಗಿದ್ರೆ ಇಲ್ಲಿ ಕೆನಾಟ್ ಯಾವ್ದು ಫಾರ್ಮ್ ಆಗಂಗಿಲ್ಲ, ಆಪ್ಷನ್ ನಂಬರ್ ಎ ಏನಾಗಲ್ಲ, ಫಾರ್ಮ್ ಆಗಲ್ಲ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಈ ತರ ಕ್ವಶನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ ಜಾಸ್ತಿ. ಓಕೆ, ಇದು ನೋಡಿ ಕ್ವಶನ್, ವಿಚ್ ನಂಬರ್ ಶುಡ್ ಬಿ ಇಂಟರ್ಚೇಂಜ್ ಟು ಮೇಕ್ ದ ಗಿವನ್ ಇಕ್ವೇಶನ್ ಇಸ್ ಕರೆಕ್ಟ್ ಅಂತ ಕೇಳಿದ್ರು. ಸೊ ಇಲ್ಲಿ ಏನಂದ್ರೆ ಫಸ್ಟ್ ಇಕ್ವೇಶನ್ ಅನ್ನು ಬರ್ರಿ, 24 ಡಿವೈಡೆಡ್ ಬೈ 6 ಅಂತ ಇದೆ, ಪ್ಲಸ್ 18 ಇಂಟು 4 ಇದೆ, 18 ಇಂಟು 4 ಮೈನಸ್ 54 ಪ್ಲಸ್ 42 ಅಂತ ಇದೆ, ಪ್ಲಸ್ 49. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಸೈನ್ ಗಳನ್ನ ಏನ್ ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಫಸ್ಟ್ ಆಪ್ಷನ್ ಏನೈತಿ, 4 and 6 ಅನ್ನ ಚೇಂಜ್ ಮಾಡಬೇಕು. 4 and 6 ಇಲ್ಲಿ ನೋಡ್ರಿ, 24 ಅನ್ನ ಹೆಂಗಿದ್ದ ಬರ್ತೀನಿ, ಡಿವೈಡೆಡ್ ಬೈ ಸೈನ್ ಚೇಂಜ್, 6 ಇದ್ದಿದ್ದು ಏನಾಗ್ಬೇಕು, 4 ಆಗ್ಬೇಕು. ಪ್ಲಸ್ 18 ಇಂಟು 4 ಇದ್ದಿದ್ದು ಏನಾಗಬೇಕು, 6 ಆಗ್ಬೇಕು. ಮತ್ತೆ ಮುಂದಿನ ಯಾಸ್ ಇಟ್ ಇಸ್ ಸೇಮ್ ಏನಿದೆ ಬರಬೇಕು, 42. ಸೊ ಇದು ನೋಡ್ರಿ, 4 ಒಂದೇ 4, 4 6 24. ಸೊ ಹಾಗಿದ್ರೆ 6 ಪ್ಲಸ್ ಇದು 18 ಆಗಲಿ, 18 ಆಗಲಿ 108, 18 ಆಗಲಿ 108 ಮೈನಸ್ 54 ಪ್ಲಸ್ 42 ಪ್ಲಸ್ 42 ಆಗುತ್ತೆ. ಸೊ ಹಾಗಿದ್ರೆ 108 ಪ್ಲಸ್ 2 ಕೂಡಿಸ್ಬಿಡಿ, ಪ್ಲಸ್ 108 ಪ್ಲಸ್ 6 ಮಾಡಿದ್ರೆ 114 ಆಗುತ್ತೆ. ಸೊ ಮೈನಸ್ 54 ಪ್ಲಸ್ 42. ಸೊ 114 ಪ್ಲಸ್ 42, 4 2 6 6 5 1 156. 114 ಪ್ಲಸ್ 42 ಅಂತ ಮಾಡಿದ್ರೆ 156 ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ 54 ಅನ್ನ ಏನ್ ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕು. 156 ದಾಗ 54 ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 102, 102. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ, 99 ಬರಬೇಕು. ಸೊ ಇಲ್ಲಿ 102 ಬರುತ್ತೆ. ಸೊ ಹಾಗಿದ್ರೆ ಒಂದೇ ಆಪ್ಷನ್ ಅಲ್ಲ ಆನ್ಸರ್. ಸೊ ಒಂದೇ ಆಪ್ಷನ್ ಬರಕ್ ಚಾನ್ಸ್ ಇಲ್ಲ. ಓಕೆ, ಹಾಗಿದ್ರೆ ಈ ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿ, ಯಾವ್ದು ಸೆಕೆಂಡ್ ಆಪ್ಷನ್ ಅನ್ನ ವೆರಿಫೈ ಮಾಡೋಣ. ಈಗ ಸೆಕೆಂಡ್ ಆಪ್ಷನ್ ಏನ್ ಬರ್ತೈತೆ ಅಂತ ಈಗ ವೆರಿಫೈ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಸೊ ಹಾಗಿದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನು ನೋಡ್ರಿ. ಸೆಕೆಂಡ್ ಆಪ್ಷನ್ ಏನಿದೆ ಅಂದ್ರೆ, ಓಕೆ ಕ್ವಶನ್ ಇನ್ನೊಂದ್ಸಲ ರೈಟ್ ಮಾಡ್ರಿ. 24 ಡಿವೈಡೆಡ್ ಬೈ 6 ಪ್ಲಸ್ 18 ಇಂಟು 4 ಮೈನಸ್ 54 ಪ್ಲಸ್ 42 ಅಂತ ಇದೆ. ಸೊ ಇದಕ್ಕೂ ಕೂಡ ಬ್ರಾಕೆಟ್ ಅಂತ ಇದೆ. ಸೆಕೆಂಡ್ ಆಪ್ಷನ್ 18 and 24 ಇದೆ. 18 ಇದ್ದಲ್ಲಿ 24 ಆಗಬೇಕು, 24 ಇದ್ದಲ್ಲಿ 18 ಆಗಬೇಕು. ಫಸ್ಟ್ ನೋಡಿ, 24 ಇದ್ದಲ್ಲಿ ಏನಾಗಬೇಕು, 18 ಡಿವೈಡೆಡ್ ಬೈ 6 ಪ್ಲಸ್ 18 ನಾಲ್ಕಲೆ 18 ನಾಲ್ಕಲೆ ಎಷ್ಟು, 8 ನಾಲ್ಕಲೆ 32, 8 ನಾಲ್ಕಲೆ 32, 3 ಇತ್ತು, 4 1 4 5 6 7 72. ಸೊ ಮೈನಸ್ 54 ಪ್ಲಸ್ 42 ಪ್ಲಸ್ 42 ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, 6 ಎಷ್ಟಲೇ, 6 ಒಂದ್ಲೆ 6 3 18, 3 ಪ್ಲಸ್ 72 ಮೈನಸ್ 54 ಮೈನಸ್ 42.
ಸೊ ಹಾಗಿದ್ರೆ 72 ಪ್ಲಸ್ 3 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 75 ಅಂತ ಬರುತ್ತೆ. 75 ಮೈನಸ್ 54 ಪ್ಲಸ್ 42. ಸೊ 75ಕ್ಕೆ ಏನ್ ಮಾಡಿದ್ರೆ 42 ಕೂಡಿಸ್ರಿ. 5 6 7 7 4 ಎಷ್ಟಂದ್ರೆ 11. 7 4 11. 7 8 9 10 11. ಸೊ ಇದ್ರಾಗ ಏನ್ ಮಾಡ್ಬೇಕಂದ್ರೆ 54 ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. 7ರ ಫಸ್ಟ್ 4 ಮೈನಸ್ ಮಾಡ್ರಿ. 7ರ 4 ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ? 3. ಎಷ್ಟು ಬರುತ್ತೆ? 3. ನೆಕ್ಸ್ಟ್ 11ರ 5 ಮೈನಸ್ ಮಾಡ್ರಿ. 11ರ 5 ಕಳೆದ್ರೆ 6. 63 ಬರುತ್ತೆ. ಸೊ ಹಾಗಿದ್ರೆ ಇದು ಕೂಡ ಆಪ್ಷನ್ ಅಲ್ಲ. ಆಪ್ಷನ್ ನಂಬರ್ ಬಿನು ಕೂಡ ಅಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಸೊ ಹಾಗಿದ್ರೆ ನೆಕ್ಸ್ಟ್ ಯಾವ್ದು ಟ್ರೈ ಮಾಡಬೇಕು? ಥರ್ಡ್ ಆಪ್ಷನ್ ಅನ್ನು ಟ್ರೈ ಮಾಡಬೇಕು. ಓಕೆ, ಥರ್ಡ್ ಆಪ್ಷನ್ 24 ಮತ್ತು 54 ಚೇಂಜ್ ಮಾಡಿ. 24 ಇದ್ದಾಗ ಎಷ್ಟಾಗುತ್ತೆ? 54 ಡಿವೈಡೆಡ್ ಬೈ 6 ಅನ್ನ ಬರೆದ್ರೆ ಪ್ಲಸ್ 18 ಇಂಟು 4 ಆಗುತ್ತೆ. ಮೈನಸ್ 54 ಇದ್ದಾಗ ಎಷ್ಟಾಗುತ್ತೆ? 24 ಆಗಬೇಕು ಪ್ಲಸ್ 42. ಸೊ ಹಾಗಿದ್ರೆ ನೋಡಿ 6 ಎಷ್ಟೇ? 6 ಒಂದೇ 6 9 54. ಸೊ ಇದು ನೆಟ್ 9 ಬರ್ತಿರಲಿ. 18 ನಾಲ್ಕಲೆ ಎಷ್ಟು? 18 ನಾಲ್ಕಲೆ ಇದೀಗ ಮಾಡಿದ್ವಿ 72 ಆಗುತ್ತೆ. ಮೈನಸ್ 24 ಪ್ಲಸ್ 42. ಮೈನಸ್ 24 ಪ್ಲಸ್ 42 ಆಗುತ್ತೆ. ಸೊ 72 ಪ್ಲಸ್ 9 ಮಾಡಿದ್ರೆ ಎಷ್ಟಾಗುತ್ತೆ? 81 ಆಗುತ್ತೆ. 81 ಮೈನಸ್ 24 ಪ್ಲಸ್ 42. ಸೊ 81 ಪ್ಲಸ್ 42 ಎಷ್ಟಾಗುತ್ತೆ ಅಂದ್ರೆ 3 8 4 ಎಷ್ಟಾಗುತ್ತೆ? 12. 123. 123 24 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 99 ಅಂತ ಬರುತ್ತೆ. ಸೊ ಹಾಗಿದ್ರೆ ನಮ್ದು ಏನೈತ್ರಿ? LHS RHS ಆಯ್ತು. ಸೊ ಹಾಗಿದ್ರೆ ಇದು ಕೂಡ ಎಷ್ಟೈತ್ರಿ? 99 ಐತಿ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು? 24 54. ಆಪ್ಷನ್ ನಂಬರ್ ಸಿ ನ ಕರೆಕ್ಟ್ ಆಗುತ್ತೆ. ಆಪ್ಷನ್ ನಂಬರ್ ಯಾವ್ದ್ರಿ? ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಇದೆ 10ನೇದು. ಇದೇನ್ ಕೇಳ್ಯಾರ ಅಂದ್ರಿ? ಅಪೋಸಿಟ್ ನಂಬರ್ ದ ಡಿಫರೆಂಟ್ ಪೊಸಿಷನ್ ಸೇಮ್ ಡೈಸ್ ಆರ್ ಶೋನ್. ಸೆಲೆಕ್ಟ್ ದ ಸಿಂಬಲ್ ವಿಲ್ ಬಿ ದಿ ಪೇಸ್ ಅಪೋಸಿಟ್ ಟು ಹ್ಯಾವಿಂಗ್ ದಿ ಈ ಸಿಂಬಲ್. ಈ ಸಿಂಬಲ್ ಅಪೋಸಿಟ್ ಆಗಿರುತ್ತೆ ನೋಡಿ ಇಲ್ಲಿ. ಸೊ ಹಾಗಿದ್ರೆ ಅದರ ಅಪೋಸಿಟ್ ಯಾವ್ದು? ಸೊ ಹಾಗಿದ್ರೆ ಅದರ ಅಪೋಸಿಟ್ ಯಾವ್ದು ಬರ್ತೈತಿ? ಈಗ ಇಲ್ಲಿ ನೋಡಿ ಈ ಸಿಂಬಲ್ ಅಪೋಸಿಟ್ ಬರುವಂತ ನಂಬರ್ ಯಾವ್ದು ಅಂತ ನಾವು ಫೈಂಡ್ ಔಟ್ ಮಾಡೋದು. ಈಗ ಫಸ್ಟ್ ಮತ್ತು ಸೆಕೆಂಡ್ ಕಾಲಮ್ ಅನ್ನ ಫೈಂಡ್ ಔಟ್ ಮಾಡಿ ಯಾವ್ದಾದ್ರು ಸೇಮ್ ಅದಾವಲ್ಲ. ಸೊ ಅದು ಇದ್ದದ್ದು ಇರಬಾರ್ದು. ಸೇಮ್ ಇದ್ದು ಅಂದ್ರೆ ತಿಳ್ರಿ ಅದನ್ನ ಬಿಟ್ಟು ನೆಕ್ಸ್ಟ್ ಥರ್ಡ್ ಕಾಲಮ್ ಕೊಟ್ಟಿರಿ ಅಂದ್ರೆ ಥರ್ಡ್ ಕಾಲಮ್ ಮೂವ್ ಆನ್ ಆಗ್ಬೇಕು. ಸೊ ಇಲ್ಲಿ ನೋಡ್ರಿ, ಓಕೆ, ಫಸ್ಟ್ ಒಳಗ 2 ಸೇಮ್ ಇದ್ದಿದ್ದು. ಸೊ ಅದಕ್ಕಾಗಿ ಏನ್ ಮಾಡ್ರಿ? ಇದನ್ನ ಬಿಟ್ಟು ನೆಕ್ಸ್ಟ್ ಥರ್ಡ್ ಕಾಲಮ್ ಕೊಟ್ಟರಲ್ಲ ಫೈಂಡ್ ಔಟ್ ಮಾಡಿ. ಸೊ ಹಾಗಿದ್ರೆ ನೋಡ್ರಿ ಥರ್ಡ್ ಕಾಲಮ್ ನನ್ನ ಬಿಟ್ಟು ಯಾವ್ದಾದ್ರು ಸೇಮ್ ಪರ್ಸೆಂಟೇಜ್ ಸೇಮ್ ಇದೆ. ಇದು ಮತ್ತು ಇದು ಸೇಮ್ ಇದೆ. ಸೊ ಈ ಸೇಮ್ ಇದ್ರೆ ಸೇಮ್ ದಿಂದ ಹಿಡಿದು ಏನ್ ಮಾಡ್ಬೇಕು? ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತದೆ. ಕ್ಲಾಕ್ ವೈಸ್ ಈ ತರ ಮೂವ್ ಆಗ್ತಿರ್ಬೇಕು. ಇದು ಕೂಡ ಈ ತರ ಮೂವ್. ಸೊ ಹಾಗಿದ್ರೆ ಈಗ ಪರ್ಸೆಂಟೇಜ್ ಅಪೋಸಿಟ್ ಯಾವ್ದಾಗುತ್ತೆ? ಪರ್ಸೆಂಟೇಜ್ ಐತ್ರಿ. ಸೊ ಇಲ್ಲಿ ಪರ್ಸೆಂಟೇಜ್ ಅಪೋಸಿಟ್ ಯಾವ್ದಾಗುತ್ತೆ? ಪರ್ಸೆಂಟೇಜ್ ನನ್ನ ಬಿಟ್ರಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಎಷ್ಟು ಬಂದಿದ್ರಿ? ಯಾಟ್ ಅಂತ ಬಂದೈತಿ. ಇಲ್ಲಿ ಯಾಟ್ ಅಂತ ಬಂದಿತ್ತು. ಹಾಗಿದ್ರೆ ಯಾಟ್ ಅಪೋಸಿಟ್ ಯಾವ್ದೈತ್ರಿ? ಇದು ಸಿಂಬಲ್ ಆಯ್ತು ವೈ ಬರೋದು 2 ಲೈನ್ ಕೊಟ್ಟ. ನೆಕ್ಸ್ಟ್ ಅದಾದ ನಂತರ ಯಾವ್ದಾದ್ರಿ? ಇದು ಲೈನ್ ನಮಗೆ ಬೇಕಾಗಿರೋದ. ಸೊ ಹಾಗಿದ್ರೆ ಇದಕ್ಕೆ ಅಪೋಸಿಟ್ ಯಾವ್ದು ಬಂದ್ರೆ ಈಗ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಎಸ್ ಬರೆದ ಲೈನ್ ಅನ್ನು ಕೊಡ್ಬೇಕು. ಎಸ್ ಬರೆದ ಲೈನ್ ಅನ್ನು ಕೊಡ್ಬೇಕು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಒಂದು ಬಿಟ್ಬಿಡ್ರಿ, ಅದೇನ್ ನಿಮ್ಗೆ ಇದು ಕೊಟ್ಟಾರ. ಸೊ ಹಾಗಿದ್ರೆ ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಆಗುತ್ತೆ? ಡಿ ಕರೆಕ್ಟ್ ಆಗುತ್ತೆ. ಮತ್ತು ಸೆಕೆಂಡ್ ಥರ್ಡ್ ಡಯಾಗ್ರಾಮ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಕಂಪೇರ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಕಂಪೇರ್ ಮಾಡಿದ ನಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಆನ್ಸರ್ ಸಿಗುತ್ತೆ. ಸೊ ಒಮ್ಮೊಮ್ಮೆ ಥರ್ಡ್ ಮತ್ತೆ ಫಸ್ಟ್ ಒಂದು ಮಾಡೋದಿರುತ್ತೆ. ಸೊ ಅವಾಗ ನೀವು ವಿಚಾರ ಮಾಡಿ ಡಿಸಿಷನ್ ಅನ್ನು ತಗೋಬೇಕು. ಸೊ ಇಲ್ಲಿ ಕೂಡ ನೋಡಿ ಫಸ್ಟ್ ಮತ್ತು ಥರ್ಡ್ ಇದಾವೆ. ಸೊ ಮತ್ತೆ ಏನಿದ್ರಿ? ಸೇಮ್ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಕ್ಲಾಕ್ ವೈಸ್ ಇದಾದ ನಂತರ ಬರುತ್ತೆ. ಇಲ್ಲಿ ಕೂಡ ಇದಾದ ನಂತರ ಬರುತ್ತೆ. ಸೊ ಇಲ್ಲಿ ಕೂಡ ಏನಾಗುತ್ತೆ? ಆನ್ಸರ್ ಡಿನ ಕರೆಕ್ಟ್ ಆಗುತ್ತೆ. ನೀವು ಯಾವುದೇ ಕಾಲಮ್ ಅನ್ನು ತಗೊಂಡು ಕೂಡ ಆನ್ಸರ್ ಏನಾಗುತ್ತೆ? ಸೇಮ್ ಆಗಿ ಬರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಆಗಿರುವಂತ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಡಿ ಏನಾಯ್ತು? ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ನೋಡ್ರಿ, ಟೋಟಲ್ ಆಗಿ 10 ಕ್ವಶನ್ಸ್. ಟೋಟಲ್ ಆಗಿ ಏನಂದ್ರೆ 10 ಕ್ವಶನ್ಸ್ ಡಿಸ್ಕಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಇನ್ನಷ್ಟು ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಇನ್ನ ಯಾರೇ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಓದಾತಿದ್ರು ಕೂಡ SSC ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅನ್ನ ಯಾರಾದ್ರೂ ಓದಾತಿದ್ರೆ ಅವ್ರಿಗೆ ಈ ವಿಡಿಯೋ 100% ಯೂಸ್ಫುಲ್ ಆಗುತ್ತೆ. ಸೊ ಅವ್ರು ಕೂಡ ನೀವು ಏನ್ ಮಾಡ್ತಾರೆ? ಈ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ? ಎಂಡ್ ಮಾಡ್ತಾ ಇದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.